ಗುರು ಪರಮಾತ್ಮನಿಗೆ ವಂದಿಸಿ ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಗಮಿಸಿರುವಂತಹ ಮಾತಿಗೂ ಗೀತೆ ನುಡಿತಾ ಇರುವಂತಹ ಈ ಭೂಮಿಯ ಮೇಲೆ, ಕೋಣೆಯಲ್ಲಿ ವೀಣೆ ನುಡಿತಾ ಇರುವಂತಹ ಈ ಭೂಮಿಯ ಮೇಲೆ ನಾವೆಲ್ಲರೂ ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವೆಲ್ಲರೂ ಧನ್ಯರು. ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮಾತೆಯರು ಎಷ್ಟು ಮಹಾನರು ಅಂತಂದರೆ, ನಾವು ಭಾರತ ಸಂಸ್ಕೃತಿ ಮತ್ತು ಸಂಪ್ರದಾಯಕ್ಕೆ ಪ್ರಧಾನವಾಗಿರುವಂತಹ ದೇಶ. ಈ ದೇಶದಲ್ಲಿ ಆದಿಕಾಲದಿಂದಲೂ ಕೇಳ್ತಾ ಬಂದಿದ್ದೇವೆ, ಮಾತೆಯರನ್ನು ಎಷ್ಟೆಲ್ಲ ಮಹಿಮೆ ಮಾಡಲಾಗ್ತದೆ. ಮಾತೆಯರು ಮಹಾನರು ಅಂತ, ಹೆಣ್ಣು ಮಕ್ಕಳು ಮಹಾನರು ಅಂತ ನಾವು ನೋಡ್ತೀವಿ. ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಲಾಗ್ತದೆ. ಮೊದಲು ಯಾರು ಮಾತೃದೇವೋಭವ ಅಂತಲೇ ಹೇಳಲಾಗ್ತದೆ. ಅದಕ್ಕೆ ಮಾತೆ ತಾಯಿಯೇ ಮನೆಗೆ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಲಾಗ್ತದೆ. ಹಾಗೂ ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂದರೆ ಮಾತೆಯ ಹತ್ರ ಎಷ್ಟು ಶಕ್ತಿ ಇದೆ ಅಂತಂದರೆ, ಬರೀ ತೊಟ್ಟಿಲು ತೂಗುವಷ್ಟು ಅಷ್ಟೇ ಅಲ್ಲ, ಜಗತ್ತನ್ನೇ ತೂಗುವಂತಹ ಶಕ್ತಿ ಮಾತೆಯರಲ್ಲಿದೆ. ಮಾತೆಯರಿಗೆ ಹೇಳಲಾಗ್ತದೆ ಜಗನ್ಮಾತ ಅಂತ. ಬರೀ ಒಂದು ಮನೆಗೆ ಮಾತೆ, ಒಂದು ಮನೆಗೆ ತಾಯಿ ಅಂತ ಹೇಳಿಲ್ಲ, ಜಗನ್ಮಾತ ಅಂತ ಹೇಳಲಾಗ್ತದೆ. ಯಾಕಂದರೆ ಮಾತೆಯರಲ್ಲಿ ಅಂತಹ ಮಹಾನತೆ ಇದೆ. ಹಾಗೂ ಮಾತೆಯರಲ್ಲಿ ಎಷ್ಟು ಮಹಾನತೆ ಇದೆ ಅನ್ನೋದಕ್ಕಾಗಿ ಮಹಿಳಾ ಅನ್ನುವಂಥ ಶಬ್ದದಲ್ಲಿ ಅಡಕವಾಗಿದೆ. ಮ ಅಂದರೆ ಮಹಾನ, ಹಿ ಅಂದರೆ ಹಿಮ್ಮತ್ವಾನ, ಲ ಅಂದರೆ ಲಾಜವಾನ. ಮಹಾನ್ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಾನ್ ಆಗಿರುವಂತಹವಳು. ಹಿ ಅಂದರೆ ಹಿಮ್ಮತ್ವಾನ್ ಆಗಿರುವಂಥವಳು. ಇವತ್ತು ಮನೆಯಲ್ಲಿ ಪತಿ ಇರ್ಬೋದು, ಮಕ್ಕಳು ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಯಾರಿಗೇ ಆಗಲಿ, ಏನೇ ಹೆಚ್ಚು ಕಡಿಮೆ ಆದರೂ, ಏನೇ ಕಷ್ಟ ಸುಖ ಬಂದರೂ ಧೈರ್ಯ ಕೊಟ್ಟು ಮುಂದೆ ನಡೆಸುವಂಥವ್ರು ಯಾರು ಅಂತಂದರೆ ಮಾತೆ. ಅದಕ್ಕಾಗಿ ಹಿಮ್ಮತ್ವಾನ್ ಅಂತ ಹೇಳಲಾಗ್ತದೆ. ಲಾಜ್ವಾನ್, ಗೌರವಯುತವಾಗಿ ಇರುವಂಥವಳು. ಇವತ್ತು ಎಲ್ಲರೂ ಎಷ್ಟು ಚೆನ್ನಾಗಿ ಸೀರೆ ಕುತ್ಕೊಂಡಿದ್ದೀರಿ. ನಮ್ಮ ಭಾರತದಲ್ಲಿ ದೇವಿ ದೇವತೆಗಳನ್ನು ನೋಡ್ತೇವೆ, ಸೀರೆ ಹಾಕೊಂಡಿರುವಂಥದ್ದು. ಮಿಡಿ, ಚುಡಿ, ಡ್ರೆಸ್, ಶಾರ್ಟ್ಸ್ ಹಾಕೊಂಡಿರುವಂಥ ದೇವತೆಗಳೆಲ್ಲರೂ ಇದ್ದಾರೆಂದರೆ ಇಲ್ಲ. ಆ ದೇವತೆಗಳನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರತಿಬಿಂಬಿಸುವಂತಹ ಮಾತೆಯರು ತಾವಾಗಿದ್ದೀರಿ. ಅದಕ್ಕೆ ಲಾಜ್ವಾನ್ ಅಂತ ಹೇಳಲಾಗ್ತದೆ. ಹಾಗೂ ಮಾತೆಯರಲ್ಲಿ ಎಂತಹ ಶಕ್ತಿ ಇದೆ ಅಂತಂದರೆ, ಸಾಮಾನ್ಯವಾಗಿ ಹೇಳ್ತಾರೆ ಹೆಣ್ಣು ಮಕ್ಕಳ ಬುದ್ಧಿ ಮೊಳಕಾಲು ಕೆಳಗೆ ಅಂತ ಹೇಳಿವಲ್ಲ. ನಾವು ಮೊಳಕಾಲು ಕೆಳಗೆ ಅನ್ನೋದು ಸತ್ಯವೇ. ಹೇಳುವರು ಏನು ತಿಳ್ಕೊಂಡಾರೆ, ಅದು ಕಡಿಮೆ ಅಂತ ತಿಳ್ಕೊಂಡಾರೆ. ಹೆಣ್ಣು ಮಕ್ಕಳ ಬುದ್ಧಿ ಕಡಿಮೆ ಅಂತ ತಿಳ್ಕೊಂಡಾರೆ. ಕಡಿಮೆ ಅಲ್ಲ. ಬುದ್ಧಿ ತಲೆಯಿಂದ ಇರ್ತದೋ ಕಾಲಿಂದ ಇರ್ತದೋ? ಬುದ್ಧಿ ತಲೆಯಲ್ಲಿ ಇರ್ತದೆ. ತಲೆಯಿಂದ ಕೆಳಗಿಂದ ನೋಡಬೇಕು ಅಂದರೆ ಮೊಳಕಾಲು ಕೆಳಗೆ ಅಂದರೆ ಹೆಚ್ಚಾಯಿತು ಕಡಿಮೆ ಆಯಿತು? ಹೆಚ್ಚಾಯಿತು. ಅದಕ್ಕೆ ಮೊಳಕಾಲು ಕೆಳಗೆ ಬುದ್ಧಿ ಇದೆ ಅಂತಂದರೆ ಎಲ್ಲರಿಗಿಂತಲೂ ಹೆಚ್ಚು ಬುದ್ಧಿ ಇರುವಂಥದ್ದು ಯಾರಿಗೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಮಾಡ್ತೀವಿ. ಅದಕ್ಕಾಗಿ ಪೌರಾಣಿಕ ಕಥೆಗಳಲ್ಲೂ ಕೂಡ ನಾವು ನೋಡ್ತೀವಿ, ಪೌರಾಣಿಕ ದೇವಿ ದೇವತೆಗಳಲ್ಲೂ ಕೂಡ ನೋಡ್ತೀವಿ. ಲಕ್ಷ್ಮೀ ನಾರಾಯಣ ಅಂತ ಹೇಳಲಾಗ್ತದೆ, ರಾಧಾಕೃಷ್ಣ ಅಂತ ಹೇಳಲಾಗ್ತದೆ, ಪಾರ್ವತಿ ಪರಮೇಶ್ವರ ಅಂತ ಹೇಳಲಾಗ್ತದೆ. ಯಾಕೆಂದರೆ ಮಾತೆಯರ ಹೆಸರನ್ನೇ ಮೊದಲು ತಗೊಳ್ಳಾಗ್ತದೆ. ಯಾಕಂದರೆ ಮಾತೆಯರಲ್ಲಿ ಅಂತಹ ಮಹಾನತೆ ಇದೆ. ಹಾಗೂ ಅದ್ರ ಜೊತೆಗೆ ಭೂಮಿಗೆ ತಾಯಿ ಅಂತ ಹೇಳ್ತೇವೆ, ನದಿಗಳಿಗೆ ತಾಯಿ ಅಂತ ಹೇಳ್ತೇವೆ. ಭೂಮಿಗೆ ತಾಯಿ ಯಾಕೆ ಹೇಳ್ತೀವಿ ಅಂದರೆ, ಅಷ್ಟೊಂದು ಭೂಮಿ ತೂಕದ ಭಾರ ತಾಯಿಗಿದೆ. ಅದಕ್ಕೆ ಹೇಳ್ತಾರೆ, ಭೂಮಿ ತೂಕದ ತಾಯವ್ವ ನೀ ನನ್ನ ಹಡೆದವ್ವ ಅಂತ. ತಾಯಿ ಎಷ್ಟು ತೂಕ ಅಂತಂದರೆ ಭೂಮಿ ತೂಕಕ್ಕೂ ಕೂಡ ಭಾರ ಆಗಿರುವಂಥವಳು ಅಂತಂದರೆ ತಾಯಿ. ಅಂತಹ ಒಂದು ಮಹಾನ್ ಶಕ್ತಿ ತಾಯಿಯ ಹತ್ತಿರ ಇದೆ. ಹಾಗೂ ಮಾತೆಯರಿಗೆ ಹೇಳಲಾಗ್ತದೆ ಪತಿತ ಪಾವನಿ ಅಂತ ಗಂಗೆಗೆ ಹೇಳಲಾಗ್ತದೆ. ನದಿಗಳಿಗೆಲ್ಲ ಹೆಣ್ಣು ಮಕ್ಕಳ ಹೆಸರಿದ್ದಾರೆ. ಗಂಗೆ, ಯಮುನೆ, ಸರಸ್ವತಿ, ಗೋದಾವರಿ, ಕಾವೇರಿ ಎಲ್ಲ ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರಿದ್ದಾರೆ. ಯಾಕಂತಂದರೆ ಆ ನದಿ ಪತಿತ ಪಾವನಿ ಅಂತ. ಹೇಗೆ ಆ ನದಿ ಕೊಳೆಯನ್ನು ತೊಳೆದು ಶುದ್ಧ ಮಾಡ್ತದೋ ಹಾಗೆ ನದಿ ಸಮಾನ ಆಗಿರುವಂಥ ತಾಯಿಯರು ಕೂಡ ಮಕ್ಕಳಿಗೆ ಕೆಟ್ಟದ್ದನ್ನು ದೂರ ಮಾಡಿ ಒಳ್ಳೆಯದನ್ನು ಶಿಕ್ಷಣ ಕೊಟ್ಟು ಅವರಿಗೊಂದು ಸುಂದರ ಜೀವನವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ತಾಯಿ ಹತ್ತಿರ ಇದೆ. ಅದಕ್ಕೆ ತಾಯಿಗೆ ಪತಿತ ಪಾವನಿ ಅಂತ ಹೇಳಿ
ಮಾತಿನ ಹತ್ರ ಎಂಥ ಶಕ್ತಿ ಇದೆ ಅಂತಂದರೆ, ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಒಬ್ಬ ಯಾರಾದರೂ ಪುರುಷ ತೀರ್ಕೊಂಡ ಅಂತಂದರೆ ಪತ್ನಿ ವಿಧವೆ ಅಂತ ಹೇಳ್ತಾರೆ. ಆಮೇಲೆ ಪತ್ನಿ ತೀರ್ಕೊಂಡು ಅಂತಂದರೆ ಪುರುಷನಿಗೆ ವಿಧದ ಅಂತ ಹೇಳ್ತಾರೆ. ಈಗ ಪತಿ ತೀರ್ಕೊಂಡ ಅಂತಂದರೆ ಹೆಣ್ಣು ಮಗಳು ನಾಲ್ಕು ಮಕ್ಕಳಿರ್ತಾವೆ, ಬಡವಿರ್ತಾಳೆ, ಕಷ್ಟ ದುಃಖ ನಾವು ಏನೇ ಬರ್ತದೆ ಅದು ಎಲ್ಲವನ್ನು ಹೊಟ್ಟೆಯೊಳಗೆ ಹಾಕ್ಕೊಂಡು ಮಕ್ಕಳನ್ನು ಕರ್ಕೊಂಡು ಜೀವನ ನಡೆಸಿ ಒಂದು ಸಂಸಾರದ ದಡವನ್ನು ತಲುಪಿಸ್ತಾರೆ. ಅದೇ ಒಂದು ದಿನ ಒಬ್ಬ ಪುರುಷನಿಗೆ ಪತ್ನಿ ತೀರ್ಕೊಂಡು ಅಂತಂದರೆ ಏನು ಮಾಡ್ತಾರೆ? ಅವತ್ತು ಪತ್ನಿ ಶವ ಸಂಸ್ಕಾರ ಮಾಡಿ ಬರ್ತಾರೆ. 4 ಜನ ಮನೆಯೊಳಗೆ ಕೂರ್ತಾರೆ. ನಾಳೆ ನೋಡೋದಪ್ಪ ನೀನು ಸಣ್ಣದಿದ್ದಿ, ವಯಸ್ಸದ ಇನ್ನೂ ವಯಸ್ಸದ ಅಂತಾರ ಇಲ್ಲ. ಯಾವಾದರೂ ಒಬ್ಬ ಪುರುಷ ಪತ್ನಿ ಇಲ್ಲದೆ 4 ಮಕ್ಕಳನ್ನು ಕರ್ಕೊಂಡು ಕಷ್ಟ ದುಃಖ ಸುಖ ಎಲ್ಲವನ್ನು ಹೊಟ್ಟೆಯೊಳಗೆ ಹಾಕ್ಕೊಂಡು ಆ ಸಂಸಾರವನ್ನು ದಡ ತೀರಿಸಿತು ತಲುಪಿಸುವಂತಹ ಉದಾಹರಣೆಗಳು ಎಷ್ಟಿದ್ದಾವೆ ಇವತ್ತು ಜಗತ್ತಿನಲ್ಲಿ? ವಿಚಾರ ಮಾಡಿ, ಎಷ್ಟಿದ್ದಾವೆ? ಇದ್ದಾವ? ಎಲ್ಲೋ ಒಂದೆರಡೋ ಬೆಳವಣಿಗೆ ಇರ್ಬೋದು, ಆದರೆ ಎಷ್ಟೆಲ್ಲ ಸಂಸಾರಗಳನ್ನು ಒಟ್ಟು ದಡ ಕಲ್ಪಿಸುವಂಥ ಶಕ್ತಿ ಯಾರಲ್ಲಿದೆ ಅಂತಂದರೆ ಹೆಣ್ಣು ಮಕ್ಕಳಲ್ಲಿದೆ, ಮಾತೆಯರಲ್ಲಿದೆ. ಅಂತಹ ಮಹಾನ್ ಶಕ್ತಿ ಮಾತೆಯರಲ್ಲಿದೆ. ತಾಯಿ ಯಾರು ಅಂತಂದರೆ ಒಂದು ಕಥೆ ನೆನಪಿಗೆ ಬರ್ತದೆ. ಒಬ್ಬ ತಾಯಿ ಮಗನಿಗೆ ಮದುವೆ ಮಾಡಿದ್ದು, ಹೊಸದಾಗಿ ಮದುವೆ ಮಾಡಿಕೊಂಡು ಬಂದ ಸೊಸೆ ಮನೆಗೆ ಬಂದಿದ್ದು. ಸೊಸೆ ತಲೆನೋವು ಅಂತ ತಲೆ ಕಟ್ಕೊಂಡು ಮಲ್ಕೊಂಡ್ಲಾಗ. ಆಗ ಮಗ ಕೇಳಿದಂತೆ, ಯಾಕೆ ಮಲ್ಕೊಂಡಿದ್ದೀಯ ಅಂತ. ನನ್ನ ತಲೆನೋವಿದೆ, ದವಾಖಾನೆಗೆ ಹೋಗೋಣ, ಗುಳಿಗೆ ತಂದು ಕೊಡ್ತೀನಿ ತಗೋ ಅಂತಂದ್ರೆ. ಇಲ್ಲ, ನಿಮ್ಮ ತಾಯಿಯನ್ನು ಕೊಂದು ಆ ರಕ್ತ ತಂದು ನನ್ನ ತಲೆ ಹತ್ತಿದ್ರೆ ನನ್ನ ತಲೆಯನ್ನು ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಮಗ ಏನು ಮಾಡಿದ? ತಾಯಿಗೆ ಅವ್ವ ದೇವ್ರ ಮನೆಗೆ ಹೋಗಿ ಬರೋಣ ಅಂತ ಬೆಟ್ಟದ ಮೇಲೆ ಮಂದಿರ ಇತ್ತಂತೆ, ಕರ್ಕೊಂಡು ಹೋದಂತೆ, ಕುತ್ತಿಗೆ ಕತ್ತರಿಸಿದಂತೆ, ತಲೆ ರುಂಡ ಹಿಡ್ಕೊಂಡು ಬರ್ತಿದ್ದಂತೆ. ಬರಬೇಕಾದ್ರೆ ಎಡವಿದಂತೆ. ತಾಯಿ ಧ್ವನಿ ಕೇಳಿಸ್ತಂತ, ಮಗ ಎಡವಿದ, ಮಗ ಪೆಟ್ಟಾಯ್ತ ಅಂತಂತೆ. ತಾಯಿ ಅಂತಂದರೆ ಯಾರು ಅಂತಂದರೆ ಅವಳೇ ತಾಯಿ. ಎಂತಹ ಕಷ್ಟ ಪರಿಸ್ಥಿತಿ ಬಂದ್ರೂ ದುಃಖ ಎಲ್ಲ ನನಗಿರಲಿ, ಸುಖ ಎಲ್ಲ ಮಕ್ಕಳಿಗಿರಲಿ ಅನ್ನುವವಳೆ ಮಹಾನ್ ತಾಯಿ. ಆ ತಾಯಿಯಲ್ಲಿ ಆ ಗುಣ ಇದೆ. ಇಷ್ಟೆಲ್ಲ ತಾಯಿಯರು ಕುತ್ಕೊಂಡಿದ್ದೀವಿ. ತಮ್ಮ ಮಕ್ಕಳಿಗೆ ಏನಾದರೂ ಕಷ್ಟ ಆಯಿತು ಅಂದರೆ ಏನು ಅನ್ನಿಸ್ತದೆ? ಏನೇ ಕಷ್ಟ ಬರಲಪ್ಪ ದೇವರೇ, ಆ ಕಷ್ಟ ನನಗೆ ಕೊಡು, ಎಲ್ಲ ಸುಖ ನನ್ನ ಮಕ್ಕಳಿಗಿಡು ಅಂತ ಹೇಳ್ತಾರೆ. ಅದಕ್ಕೆ ತಾಯಿ ಯಾರು ಅಂತಂದರೆ ಇಡೀ ಜಗತ್ತಿಗೆ ಸುಖವನ್ನು ಬಯಸುವವಳು. ಅದಕ್ಕಾಗಿ ಪರಮಾತ್ಮನು ಕೂಡ ಮಾತೆಯರಿಗೆ ಒಂದೇ ಮಾತರಂ ಅಂತ ಹೇಳ್ತಾರೆ. ಮಾತೆಯರಿಗೆ ಒಂದೇ ವಂದನೆ ಅಂತ, ಒಂದೇ ಪಿತಾರಂ ಅಂತ ಹೇಳಿಲ್ಲ, ಒಂದೇ ಮಾತರಂ ಅಂತ ಹೇಳಿದ್ರು. ಯಾಕಂದರೆ ಮಾತೆಯರು ವಂದನೀಯ ಯೋಗ್ಯರು. ಮಾತೆಯರಲ್ಲಿ ಸಹನೆ, ಕರುಣೆ, ದಯೆ, ತಾಳ್ಮೆ, ಅನುಕಂಪ ಈ ಎಲ್ಲ ಗುಣಗಳು ಶಕ್ತಿಗಳ ಆಗರ ಅಂತಂದರೆ, ಸಾಗರ ಅಂತಂದರೆ ತಾಯಿ. ಆ ಎಲ್ಲ ಶಕ್ತಿ ಇರೋದ್ರಿಂದ ಮಾತೆಯರಿಗೆ ಒಂದೇ ಮಾತರ ಜಗನ್ಮಾತೆ ಅಂತ ಹೇಳಾಗ್ತದೆ. ಆದ್ದರಿಂದ ಮಾತೆಯರಿಗೆ ಕಿವಿ ಮಾತು ಏನು, ಪರಮಾತ್ಮ ತಿಳಿಸ್ಕೊಡುವಂತಹ ವಿಚಾರ ಏನು ಅಂತಂದರೆ, ನೀವು ಒಂದು ಮನೆಗೆ ಮಾತೆ ಅಲ್ಲ, ನೀವು ಜಗನ್ಮಾತಾ ಇದ್ದೀರಿ, ಜಗತ್ತಿಗೆ ಮಾತೆಯರಿದ್ದೀರಿ. ಅದಕ್ಕೆ ತಾಯಿಯ ಆಶೀರ್ವಾದ ಅಂತ ಹೇಳಾಗ್ತದೆ. ಹೆಚ್ಚಾಗಿ ನಾವು ಎಲ್ಲ ಕಡೆಗೂ ನೋಡ್ತೀವಿ, ನನ್ನ ದೃಷ್ಟಿ ಬಿದ್ದಿದ್ದಂತೆ ಹೆಚ್ಚಾಗಿ ನೋಡ್ತೇನೆ, ತಾಯಿಯ ಆಶೀರ್ವಾದ ಅಂತಲೇ ಬರೀತಾರೆ. ಮನೆ ಮೇಲೆ ಬರೀತಾರೆ, ಗಾಡಿ ಮೇಲೆ ಬರೀತಾರೆ, ಎಲ್ಲೋ ಬರೀತಾರೆ, ಎಲ್ಲ ಕಡೆಗೂ ತಾಯಿಯ ಆಶೀರ್ವಾದ ಅಂತ. ಯಾಕಂದರೆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಬೇಕು. ಇದಕ್ಕೆ ಇವತ್ತು ನಾವು ಜಗತ್ತಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿರುವಂಥ ಪುರುಷರನ್ನು ನೋಡ್ತೀವಿ. ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಧರ್ಮ ಇರ್ಬೋದು, ಅಧ್ಯಾತ್ಮ ಇರ್ಬೋದು, ಶಿಕ್ಷಣ ಇರ್ಬೋದು, ಸಮಾಜ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಒಬ್ಬ ಪುರುಷ ಮುಂದೆ ಬರಬೇಕು ಅಂತಂದರೆ ಆ ಪುರುಷನ ಹಿಂದೆ ಸಮರ್ಥವಾದಂತಹ ಒಬ್ಬ ಸ್ತ್ರೀಯ ಕೈ ಇದ್ದಾಗಲೇ ಪುರುಷ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳಲಾಗ್ತದೆ, ಯಾವಾಗ ಸತಿ ಪತಿಯೊಂದಿಗೆ ಸಹಯೋಗಿ ಆದಾಗ, ಸತಿ ಪತಿಯೊಂದಿಗೆ ಸಾಥ್ ಆದಾಗ, ಆ ಎರಡೂ ಗಾಲಿಗಳು ಸಮನಾಗಿ ಇದ್ದಾಗ ಆ ಸಂಸಾರ ಸುಂದರ ಸಂಸಾರ ಆಗ್ತದೆ, ಸಫಲ ಸಂಸಾರ ಆಗ್ತದೆ. ಅದಕ್ಕೆ ಮಾತೆಯರಲ್ಲಿ ಅಂತಹ ಮಹಾನ್ ಶಕ್ತಿ ಇದೆ. ಆದರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಎಲ್ಲ ಶಕ್ತಿಗಳು ಮಾತೆಯರಲ್ಲಿದ್ದಾವೆ. ಇಷ್ಟೆಲ್ಲ ಮಹಿಮೆ ಮಾತೆಯರಿಗೆ ಮಾಡ್ತೇವೆ. ಆದರೆ ಒಂದು ಶಕ್ತಿಯ ಕೊರತೆ ಇದೆ, ಅದು ಅಧ್ಯಾತ್ಮದ ಶಕ್ತಿ.
ಎಲ್ಲ ರಂಗದಲ್ಲಿ ಮಾತೆ ಮುಂದೆ ಇದ್ದಾರೆ. ಆದರೆ ಅಧ್ಯಾತ್ಮದ ಕೊರತೆಯಿಂದ ಇವತ್ತು ಭಾರತದ ಪರಿಸ್ಥಿತಿ ಇಲ್ಲಿಗೆ ಬಂದು ತಲುಪಿದೆ. ಮಕ್ಕಳಿಗೆ ಗದ್ದ ಮಾಡಿಸ್ಬೇಡ್ರಿ, ಮಕ್ಕಳಿಗೆ ಹಿಂದೆ ಕರ್ಕೊಂಡು ಹೋಗ್ರಿ ಅಥವಾ ದೂರ ಕರ್ಕೊಂಡು ಗದ್ದ ಮಾಡ್ತಿದ್ರು. ಈಗ ಇನ್ನೊಂದು ಶಕ್ತಿಯ ಕೊರತೆ ಇದೆ. ಆ ಶಕ್ತಿ ಯಾವುದು ಅಂದರೆ ಅಧ್ಯಾತ್ಮದ ಶಕ್ತಿ. ಅದನ್ನೇ ಪರಮಾತ್ಮ ತಿಳಿಸಿಕೊಡೋದು. ಈಶ್ವರ್ಯ ವಿದ್ಯಾಲಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಹೇಳಾಗ್ತದೆ. ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಯಾಕೆ ಹೇಳಾಗ್ತದಂದರೆ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ನಡೆಯುವಂತಹ ಸಂಸ್ಥೆ. ಪರಮಾತ್ಮನು ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಟು ಈ ಸಂಸ್ಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಹೆಣ್ಣು ಮಕ್ಕಳ ಕೈಯಲ್ಲಿಯೇ ದೀಪವನ್ನು ಕೊಡ್ತೀವಿ. ಆರತಿ ಹಿಡ್ಕೋಬೇಕು ಅಂತಂದರೆ ಹೆಣ್ಣು ಮಕ್ಕಳು ಹಿಡ್ಕೊಳ್ತೀವಿ, ಕಳಸ ಹೊತ್ಕೋಬೇಕು ಅಂದರೆ ಹೆಣ್ಣು ಮಕ್ಕಳೇ ಹೊತ್ಕೊಳ್ತೀವಿ. ಆ ಪದ್ಧತಿ ಕಾಲದಿಂದಲೂ ಯಾಕೆ ಬಂದದೆ ಅಂತಂದರೆ ಮಾತೆಯರಲ್ಲಿ ಆ ಶಕ್ತಿ ಇದೆ. ಪರಮಾತ್ಮನು ಜ್ಞಾನದ ಜ್ಯೋತಿಯನ್ನು ಹೆಣ್ಣು ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದಾರೆ, ಜ್ಞಾನದ ಕಳಶವನ್ನು ಹೆಣ್ಣು ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಈಶ್ವರ್ಯ ವಿಶ್ವವಿದ್ಯಾಲಯ ಇವತ್ತು 147 ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ. 8,500 ಸೇವಾ ಕೇಂದ್ರಗಳಿದ್ದಾವೆ. 9 ಲಕ್ಷ ಜನ ಪರಮಾತ್ಮನ ಕೊಟ್ಟಿರುವಂಥ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಖ ಶಾಂತಿ ಅನುಭವ ಮಾಡ್ತಾ ಇದ್ದಾರೆ. ಈ ವಿದ್ಯಾಲಯದಲ್ಲಿ ಪರಮಾತ್ಮನ ತಿಳಿಸಿಕೊಳ್ಳೋದು ಏನು ಅಂತಂದರೆ ನನ್ನನ್ನು ನಾನು ಯಾರು ಅನ್ನೋದನ್ನು ಅರಿತುಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ ತನ್ನ ತಾನು ಅರಿದೊಡೆ ನಿನ್ನೆ ಹಾಗೂ ತನ್ನ ಅರಿವೇ ತನಗೆ ಗುರು ಅಂತ ಹೇಳ್ತಾರೆ. ನನ್ನನ್ನು ನಾನು ಯಾರು ಅನ್ನೋದನ್ನು ಅರಿತುಕೊಳ್ಬೇಕು. ಮಾತೆಯರು ತಾವು ಯಾವಾಗ ಅರಿತುಕೊಳ್ತೀರಿ ಮಕ್ಕಳಿಗೂ ಕಲಿಸ್ತೀರಿ, ತಾವು ಯಾವಾಗ ಅರಿತುಕೊಳ್ತೀರಿ ಅವಾಗ ಎಲ್ಲರಿಗೂ ಕಲಿಸೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ನಾನು ಹೋಗುವುದು ಎಲ್ಲಿಗೆ, ಏನು ತಗೊಂಡು ಹೋಗ್ತೇನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಭೂಮಿಗೆ ಬಂದಿವಿ ಅಂತಂದಮೇಲೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಅಂತಂದರೆ ಹೇಗೆ? ನಾನು ಯಾರು ಇಡೀ ದಿನದಲ್ಲಿ ನಾನು ನನ್ನದು ಅನ್ನುವಂಥ ಶಬ್ದ ಉಪಯೋಗ ಮಾಡ್ತೀವಿ. ನಾನು ಯಾರು? ಈಗ ತಮ್ಮ ಪರಿಚಯ ನನಗಿಲ್ಲ, ತಾವು ಯಾರು ಅಂತ ನಾನು ಕೇಳ್ತೇನೆ, ನಾವು ಉತ್ತರ ಏನು ಹೇಳ್ಬೋದು? ನಾವೊಬ್ಬರು ಹೆಣ್ಮಕ್ಳು ಅಂತ ಹೇಳ್ಬೋದು, ತಮ್ಮ ಹೆಸರು ಹೇಳ್ಬೋದು, ನಾವೊಬ್ಬರು ಡಾಕ್ಟ್ರು, ನಾವೊಬ್ಬರು ಟೀಚರು, ನಾವೊಬ್ಬ ಗೃಹಿಣಿ, ನಾವೊಬ್ಬ ರೈತ ಮಹಿಳೆ, ಏನಾದರೂ ತಾವು ಏನು ವೃತ್ತಿ ಮಾಡ್ತೀವಿ ಆ ಪರಿಚಯವನ್ನು ಕೊಡ್ಬೋದು. ನಾನು ಯಾರು ಅಂತಂದರೆ ಈ ದೇಹದ ಪರಿಚಯವನ್ನು ಮಾತ್ರ ನಾವು ಕೊಡ್ತೇವೆ. ಪರಮಾತ್ಮ ತಿಳಿಸ್ಕೊಡೋದೇನು ಅಂದರೆ ನಾನು ಅಂತಂದರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ. ಆ ಚೈತನ್ಯ ಶಕ್ತಿ ಇದೆ ಅಂತಲೇ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಅದಕ್ಕೆ ನಾನು ಯಾರು ಅಂದರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ. ಆ ಆತ್ಮನೇ ನೋಡೋದು, ಕೇಳೋದು, ಮಾತಾಡೋದು, ತಿರುಗಾಡೋದು ಎಲ್ಲವನ್ನು ಮಾಡ್ತದೆ. ಈಗ ನಾನು ಆತ್ಮ ಇದ್ದೀನಿ ಅಂತ ನಿಂತ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಈ ದೇಹದಲ್ಲಿರುವಂತಹ ಆತ್ಮ ಹೊರಟು ಹೋಯಿತು ಅಂತಂದರೆ ಈ ದೇಹ ನಿಂತ್ಕೊಳ್ತದೆ ಏನ್ರಿ, ಮಾತಾಡ್ತದೆ ಏನ್ರಿ, ನೋಡ್ತದೆ ಏನ್ರಿ? ಇಲ್ಲ. ಯಾಕೆ ಅಂತಂದರೆ ಈ ಎಲ್ಲ ಕರ್ತವ್ಯ ಮಾಡುವಂಥದ್ದು ಚೈತನ್ಯ ಶಕ್ತಿ ಆತ್ಮ ಇದೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ನಾನು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ. ಆತ್ಮಕ್ಕೆ ಯಾವುದೇ ಜಾತಿ, ಮತ, ಪಂಥ, ಧರ್ಮದ ಭೇದ ಇಲ್ಲ. ನಾವೆಲ್ಲರೂ ಜ್ಯೋತಿ ಸ್ವರೂಪ ಆತ್ಮಗಳಿದ್ದೀವಿ. ನಾವೆಲ್ಲರೂ ಒಂದೇ ಮನೆಯಿಂದ ಬಂದಿದ್ದೀವಿ. ಅಲ್ಲಿದೆ ನೋಡು ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ಆ ಮನೆಯಿಂದ ಈ ಸೃಷ್ಟಿ ನಾಟಕದ ಮೇಲೆ ಪಾತ್ರ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲರೂ ಭಿನ್ನ ಭಿನ್ನ ಪಾತ್ರ ಮಾಡ್ತಾ ಇದ್ದೀವಿ. ನಾವು ಪಾತ್ರ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ ಈ ಮನೆಯೊಳಗೆ ಇದ್ದೀವಿ. ನಮ್ಮ ಮೂಲ ಮನೆ ಅದು ಇದೆ. ಅದಕ್ಕೆ ಅಲ್ಲಿಂದ ಇಲ್ಲಿ ಬಂದೀವಿ ಅಂದರೆ ನಮ್ಮ ಪಾತ್ರ ಹೇಗಿರಬೇಕು ಅಂದರೆ ಎಲ್ಲರೂ ಮೆಚ್ಚುವಂತಹ ಪಾತ್ರ ಇರಬೇಕು. ನಮ್ಮ ಪಾತ್ರ ಹೇಗಿರಬೇಕು ಅಂದರೆ ಆ ಭಗವಂತ ಮೆಚ್ಚಬೇಕು, ಆಡಿಯನ್ಸ್ ಮೆಚ್ಚಬೇಕು, ನನಗೂ ತೃಪ್ತಿ ಆಗಬೇಕು. ಆಗ ನನ್ನ ಜೀವನ ಸಾರ್ಥಕ. ಅದಕ್ಕೆ ನಾವು ಹೇಳ್ತೀವಿ, ನದಿಯು ತನ್ನ ನೀರು ತಾನು ಕುಡಿಯದು, ಬಳ್ಳಿ ತನ್ನ ಹೂವು ತಾನು ಮುಡಿಯದು, ಮರವು ತನ್ನ ಫಲವು ತಾನು ತಿನ್ನದು, ಹಸುವು ತನ್ನ ಸುರಿಯನ್ನು ತಾನು ಕುಡಿಯದು. ಇವೆಲ್ಲ ಯಾರಿಗಾಗಿದ್ದಾವೆ? ಇವೆಲ್ಲವೂ ನಮಗಾಗಿದ್ದಾವೆ ಅಂದರೆ ನಾನು ಯಾರಿಗಾಗಿರಬೇಕು? ನಾನು ಎಲ್ಲರಿಗಾಗಿರಬೇಕು. ಅದೇ ನನ್ನ ಸಾರ್ಥಕ ಜೀವನ. ಈ ಭೂಮಿಯ ಮೇಲೆ ಬಂದಿದ್ದೀವಿ ಅಂದರೆ ನಾವು ಎಲ್ಲರಿಗಾಗಿರಬೇಕು ಅನ್ನುವಂಥ ಅರಿವು, ಸ್ಮೃತಿ ನಮಗೆ ಇರಬೇಕು. ಹಾಗೂ ನಾನು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ. ಆತ್ಮದ ಗುಣ ಅಂತಂದರೆ ಶಾಂತಿ, ಆನಂದ, ಪ್ರೀತಿ,
ಜ್ಞಾನ, ಪವಿತ್ರತೆ, ಶಕ್ತಿ ಇವೆಲ್ಲ ಗುಣಗಳನ್ನು ಆತ್ಮದ ಗುಣಗಳಿದ್ದಾವೆ. ಆದ್ದರಿಂದ ನಾನು ಆತ್ಮ ಅಂತ ತಿಳಿದು ಆತ್ಮದ ಗುಣಗಳನ್ನು ಸ್ಮೃತಿ ಮಾಡಿಕೊಂಡು ಆ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ನಾವು ಎಷ್ಟೆಷ್ಟು ಮಾಡ್ತಾ ಮಾಡ್ತಾ ಹೋಗ್ತೀವೋ ಅಷ್ಟೇ ನಾವು ಆ ಪರಮಾತ್ಮನಿಂದ ಶಕ್ತಿ ತಗೋದಕ್ಕೆ ಸಾಧ್ಯ ಆಗ್ತದೆ. ಪರಮಾತ್ಮ ನಾವು ಮಕ್ಕಳಿಗೆ ಇನ್ನೊಂದು ವಿಚಾರ ತಿಳಿಸ್ಕೊಡ್ತಾರೆ, ನಮ್ಮ ತಂದೆ ಯಾರು, ನಾನು ಯಾರು ಅಂತ ಗೊತ್ತಾಯಿತು. ನಮ್ಮ ತಂದೆ ಯಾರು ಅಂದರೆ ಪರಮಾತ್ಮ. ಆ ಪರಮಾತ್ಮನನ್ನು ಹಿಂದೂಗಳು ಜ್ಯೋತಿ ಸ್ವರೂಪ ಅಂತ ಹೇಳಲಾಗ್ತದೆ. ಕ್ರಿಶ್ಚಿಯನ್ರು ಗಾಡ್ ಇಸ್ ಒನ್, ಗಾಡ್ ಇಸ್ ಲೈಟ್ ಅಂತ ಹೇಳ್ತಾರೆ. ಮುಸ್ಲಿಮರು ಅಲ್ಲಾ ಏಕ್ ಮಹಿಮಾ ಅನೇಕ್, ಅಲ್ಲಾನೂ ಅಂತ ಹೇಳ್ತಾರೆ. ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ಅಂತ ಹೇಳಲಾಗ್ತದೆ. ಈ ರೀತಿ ಎಲ್ಲ ಧರ್ಮದಲ್ಲಿ ಭಾಷೆಗಳು ಬೇರೆ ಬೇರೆ ಆದರೂ ಭಾವನೆ ಏನಿದೆ ಎಲ್ಲರದ್ದು ಒಂದೇ ಇದೆ. ಇಡೀ ಜಗತ್ತು ಒಂದು, ಜಗತ್ತಿನ ಮಾಲೀಕ ಪರಮಾತ್ಮನು ಒಬ್ಬಾತನೇ. ಆ ಒಬ್ಬ ಪರಮಾತ್ಮ ನಮ್ಮೆಲ್ಲರ ತಂದೆ ಆಗಿದ್ದಾರೆ. ಆ ಒಬ್ಬ ತಂದೆಯನ್ನು ನಾವು ನೆನಪು ಮಾಡಬೇಕಾಗಿದೆ. ನಮಗೆಲ್ಲರೂ ಹೇಳ್ತೀವಿ, ಎಲ್ಲರಲ್ಲಿ ಸಮಾಧಾನನೇ ಇಲ್ಲ ಅಂತ ಹೇಳ್ತೀವಿ, ಎಲ್ಲರಲ್ಲಿ ಶಾಂತಿನೇ ಇಲ್ಲ ಅಂತ ಹೇಳ್ತೀವಿ, ಎಲ್ಲರಲ್ಲಿ ತೃಪ್ತಿನೇ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಇಲ್ಲ ಅಂತ ಹೇಳ್ತೀವಿ ಅಂದರೆ ಕಳ್ಕೊಂಡಿದ್ದೀವಿ, ಅರ್ಥಾತ್ ಮರೆತಿದ್ದೀವಿ. ಅದಕ್ಕೆ ಪುನಃ ನಾವು ನೆನಪು ಮಾಡಿಕೊಂಡು ಪರಮಾತ್ಮನನ್ನು ನೆನಪು ಮಾಡಿದಾಗ ಆ ಕಳೆದುಕೊಂಡಂಥ ಎಲ್ಲ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಅದಕ್ಕೆ ನಾನು ಆತ್ಮ ಅಂತ ತಿಳಿದು ಪರಮಾತ್ಮನ ತಂದೆ ಅಂತ ತಿಳಿದು ಆ ತಂದೆಯನ್ನು ಎಷ್ಟೆಷ್ಟು ನೆನಪು ಮಾಡ್ತೀವೋ ಆ ತಂದೆಯನ್ನು ಶಕ್ತಿಯನ್ನು ಪಡೆದುಕೊಳ್ತಾ ಹೋಗ್ತೀವಿ. ಯಾವ ರೀತಿ ಮೊಬೈಲ್ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂದರೆ ಪ್ಲಗ್ ಹಾಕ್ತೀವಿ, ಬಟನ್ ಆನ್ ಮಾಡ್ತೀವಿ, ಚಾರ್ಜ್ ಆಗ್ತದೆ. ಹಾಗೆ ನಮ್ಮ ಮನಸ್ಸಿನ ಪ್ಲಗ್ಗನ್ನು ಭಗವಂತನ ಜೊತೆಗೆ ಹಾಕಬೇಕು. ಪರಮಾತ್ಮನ ನೆನಪು ಅನ್ನುವಂಥ ಸ್ವಿಚ್ಚನ್ನು ಆನ್ ಮಾಡಬೇಕು. ಆ ಪರಮಾತ್ಮನಿಂದ ಶಕ್ತಿಯನ್ನು ತಗೊಳ್ತೇವೆ. ಯಾವಾಗ ಪರಮಾತ್ಮನಿಂದ ಶಕ್ತಿಯನ್ನು ತಗೊಳ್ತೇವೆ ಆಗ ನಾವು ಸಾಧಾರಣ ಹೆಣ್ಣು ಮಕ್ಕಳು ಇರುವಂಥವರು ಶಿವಶಕ್ತಿಯರಾಗ್ತೀವಿ. ಶಿವಶಕ್ತಿಯ ತನಿಸ್ಕೊಳ್ಳಿಕ್ಕೆ ಯಾವಾಗ ಯೋಗ್ಯ ಆಗ್ತೀವಿ ಅಂತಂದರೆ ಆ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದಾಗ ಮಾತ್ರ ನಾವು ಶಿವಶಕ್ತಿಯರಾಗ್ತೀವಿ. ಅದಕ್ಕೆ ಪರಮಾತ್ಮ ತಿಳಿಸಿಕೊಡುವಂತಹ ಸತ್ಯ ಜ್ಞಾನ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಯಾವುದು ಅಂತಂದರೆ ನಾನು ಯಾರು ಅಂತ ತಿಳಿದುಕೊಂಡು ಪರಮಾತ್ಮನ ಯಾರು ಅನ್ನೋದನ್ನು ತಿಳಿದು ಪರಮಾತ್ಮನನ್ನು ನೆನಪು ಮಾಡುವಂಥ ಅಭ್ಯಾಸ ಮಾಡಬೇಕಾಗಿದೆ. ಈ ಒಂದು ಶಕ್ತಿಯನ್ನು ನಾವೆಲ್ಲರೂ ಪಡೆದುಕೊಂಡಾಗ ಈ ವಿಶ್ವವೇ ಸುಂದರ ಸ್ವರ್ಗವಾಗಿ ನಿರ್ಮಾಣ ಆಗ್ತದೆ. ಆದ್ದರಿಂದ ಈ ಭೂಮಿಯ ಪರಿವರ್ತನೆ, ಸೃಷ್ಟಿಯ ಪರಿವರ್ತನೆ, ಜಗತ್ತಿನ ಪರಿವರ್ತನೆ ಯಾವ ಆಧಾರದ ಮೇಲೆ ನಿಂತಿದೆ? ಇದೇ ಭೂಮಿ 5,000 ವರ್ಷದ ಹಿಂದೆ ಸುಂದರ ಸ್ವರ್ಗ ಆಗಿತ್ತು. ಇವತ್ತು ನರಕ ಅಂತ ಹೇಳ್ತೀವಿ, ಕಲಿಯುಗ ಅಂತ ಹೇಳ್ತೀವಿ. ಕಲಿಯುಗ ಪುನಃ ಸತ್ಯಯುಗ ಆಗಬೇಕು, ಕಲಿಯುಗ ಇರುವಂಥದ್ದು ಪುನಃ ಸ್ವರ್ಗ ಆಗಬೇಕು. ಈ ಸುಂದರ ಸಮಾಜದ ನಿರ್ಮಾಣ ಆಗಬೇಕು ಅಂತಂದರೆ ನಮ್ಮೆಲ್ಲರ ಯೋಗದಾನ ಏನು ಅಂತಂದರೆ ನಾವೆಲ್ಲರೂ ಪರಮಾತ್ಮನನ್ನು ನೆನಪು ಮಾಡಬೇಕಾಗಿದೆ. ಆದ್ದರಿಂದ ಆತ್ಮೀಯರೇ, ಇವತ್ತು ನಾನು ತಮ್ಮಲ್ಲಿ ಕಳಕಳಿಯಿಂದ ಹೃದಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ಇದು ಪರಮಾತ್ಮನ ಕರೆ, ಇದು ಪರಮಾತ್ಮನ ಕೂಗು, ಇದು ಪರಮಾತ್ಮನ ಆಜ್ಞೆ. ಪರಮಾತ್ಮನ ಆಜ್ಞೆ ಏನಿದೆ ಅಂತಂದರೆ ಮಕ್ಕಳೇ ಮರೆತು ಮರುಗದಿರಿ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈಗ ಸ್ವಯಂ ಪರಮಾತ್ಮನೇ ಬಂದು ಹೇಳ್ತಾ ಇದ್ದಾರೆ, ಪರಮಾತ್ಮನು ಡಂಗುರ ಸಾರ್ತಾ ಇದ್ದಾರೆ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನಿಮ್ಮ ತಂದೆಯಾದಂಥ ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿರಿ. ಯಾವಾಗ ನಾವು ಒಬ್ಬ ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ದೃಢ ಸಂಕಲ್ಪ ಮಾಡ್ತೀವಿ ಆಗ ನಮ್ಮ ಜೀವನ ಸುಂದರ ಜೀವನ ಆಗ್ತದೆ. ಇದು ಕಷ್ಟ ಅದೇನ್ರಿ? ಕಷ್ಟ ಅದೇನ್ರಿ? ಸಹಜವಾಗಿ ಮಾಡ್ಬೋದು. ಪರಮಾತ್ಮ ನಮಗೆ 24 ಗಂಟೆಯ ಸಮಯವನ್ನು ಕೊಟ್ಟಿದ್ದಾರೆ. ಆ 24 ಗಂಟೆಯ ಸಮಯದಲ್ಲಿ 1 ಗಂಟೆಯನ್ನು ನಮ್ಮ ಉನ್ನತಿಗಾಗಿ, ಜಗತ್ತಿನ ಉದ್ಧಾರಕ್ಕಾಗಿ ನಾವು ಮೀಸಲಾಗಿಡಬೇಕಾಗಿದೆ. ನಾವು ಜಗತ್ತನ್ನು ಉದ್ಧಾರ ಮಾಡಬೇಕು ಅಂದರೆ ಮನೆ ಮಠ ಬಿಟ್ಟು ಹೋಗಬೇಕು ಅಂತ ಅರ್ಥ ಇಲ್ಲ. ನಮ್ಮ ಉನ್ನತಿಗಾಗಿ 1 ಗಂಟೆ ನಾವು ಉಪಯೋಗ ಮಾಡಿಕೊಂಡಿದ್ದೀವಿ ಅಂದರೆ, ಪರಮಾತ್ಮನನ್ನು ನೆನಪು ಮಾಡಿದ್ದೀವಿ ಅಂತಂದರೆ, ಸ್ವಚಿಂತನೆ ಮಾಡಿದ್ದೀವಿ ಅಂತಂದರೆ ಆ 1 ಗಂಟೆಯ ಒಂದು ಸ್ವಚಿಂತನೆ ವಿಶ್ವ ಪರಿವರ್ತನೆಗೆ ಅಡಿಪಾಯ ಆಗ್ತದೆ. ಆದ್ದರಿಂದ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ, ನಾವೆಲ್ಲರೂ ದಿನದಲ್ಲಿ 1 ಗಂಟೆ ಪರಮಾತ್ಮನನ್ನು ನೆನಪು ಮಾಡ್ತೇವೆ ಅನ್ನುವಂಥ ದೃಢ ಸಂಕಲ್ಪ ಯಾರು ಮಾಡ್ತೀರಿ? ಕೈಯಲ್ಲಿ ಮಾಡ್ತೀರಲ್ಲ? ಕಷ್ಟವೇ ಇಲ್ಲಿ ಯಾರಿಗಾಗಿ? ನಮಗಾಗಿ, ನಮ್ಮ ಪರಿವಾರಕ್ಕಾಗಿ, ನಮ್ಮ ಊರಿಗಾಗಿ, ನಮ್ಮ ದೇಶಕ್ಕಾಗಿ, ಈ ಭೂಮಿಗಾಗಿ, ಜಗತ್ತಿಗಾಗಿ ಇಡೀ ದಿನದ 1 ಗಂಟೆಯನ್ನು ನಾನು ಕೊಡ್ತೇನೆ ಅನ್ನುವಂಥ ದೃಢ ಸಂಕಲ್ಪ ಮಾಡಿದರೆ ಈ ಸೃಷ್ಟಿಯ ಪರಿವರ್ತನೆ ಆಗ್ತದೆ. ಅದಕ್ಕೆ
ಜಗತ್ತನ್ನು ಯಾವುದು ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅನ್ನುವಂಥ ಮಾತು ಶತಸಿದ್ಧ ಆಗ್ತದೆ. ಅದು ಎಂದೂ ಬುದ್ಧಿ ಹೋಗುವುದಿಲ್ಲ. ಯಾಕಂದರೆ ಆ ಶಕ್ತಿ ಮಾತೆಯರಲ್ಲಿದೆ. ಆ ಕಾರ್ಯವನ್ನು ನಾವು ಮಾಡೇ ಮಾಡ್ತೀವಿ. ಅದಕ್ಕಾಗಿ ಪರಮಾತ್ಮನು ತನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಶಿವಶಕ್ತಿಯರು ಅಂತ ಹೇಳ್ತೀವಿ. ಅದಕ್ಕೆ ವಿದ್ಯೆ ಬೇಕು ಅಂತಂದರೆ ಎಂತಹ ಪ್ರಕಾಂಡ ಪಂಡಿತ ಇದ್ರೂ ಕೂಡ ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ತಾನೆ. ಹೇ ದೇವಿ ವಿದ್ಯಾಬುದ್ಧಿಯನ್ನು ಕರುಣಿಸು ಅಂತ ಹೇಳ್ತಾರೆ. ಹಾಗೂ ಸಂಪತ್ತು ಬೇಕು ಅಂತಂದರೆ ಎಂತಹ ಶ್ರೀಮಂತನೇ ಇರ್ಬೋದು, ಹೇ ದೇವಿ ನಮಗೆ ಸಂಪತ್ತನ್ನು ಕೊಡುವಂಥ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾನೆ. ಶಕ್ತಿ ಬೇಕು ಅಂತಂದರೆ ಎಂತಹ ಶಕ್ತಿವಂತ ಇದ್ರೂ ಕೂಡ ರಾಜನೇ ಇದ್ರೂ ಕೂಡ ಯುದ್ಧಕ್ಕೆ ಹೋಗಬೇಕು ಅಂತಂದರೆ ದೇವಿಯಲ್ಲಿ ಬೆಳೆದುಕೊಳ್ತಾನೆ. ಹೇ ದೇವಿ ಯುದ್ಧದಲ್ಲಿ ನಾನು ಗೆದ್ದು ಬರುವಂತಹ ಶಕ್ತಿಯನ್ನು ಕರುಣಿಸು ಅಂತ ಹೇಳ್ತಾನೆ. ಅಂದಮೇಲೆ ಈ ಎಲ್ಲ ಶಕ್ತಿಗಳಿರೋದು ಯಾರಲ್ಲಿ ಅಂತಂದರೆ ಮಾತೆಯರಲ್ಲಿ. ಅದಕ್ಕೆ ನಾವು ಮಾತೆಯರು ಅಂತಂದರೆ ಅಬಲೆಯರು ಅನ್ನುವಂಥದ್ದು ತಪ್ಪು, ಶಕ್ತಿಹೀನರು ಅನ್ನುವಂಥದ್ದು ತಪ್ಪು. ಎಲ್ಲ ರೂಪದ ಶಕ್ತಿ ಇದೆ, ಎಲ್ಲ ರೂಪದ ಬಲ ಇದೆ. ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತಂದರೆ ಆತ್ಮವಿಶ್ವಾಸ ಬೇಕು. ಯಾವಾಗ ಆತ್ಮವಿಶ್ವಾಸ ನಮ್ಮಲ್ಲಿ ಬರ್ತದೆ ಅಂತಂದರೆ ಪರಮಾತ್ಮನಲ್ಲಿ ವಿಶ್ವಾಸ ಇದ್ದಾಗ ಆತ್ಮವಿಶ್ವಾಸ ಬರ್ತದೆ. ಅದಕ್ಕೆ ಏನೇ ಬಂದರೂ ಬರಲಿ, ಪರಮಾತ್ಮ ಒಬ್ಬ ನನ್ನ ಜೊತೆಗಿರಲಿ, ಅದಕ್ಕೆ ಬಂದದ್ದೆಲ್ಲ ಬರಲಿ, ಆ ಸದ್ಗುರುವಿನ ದಯ ಒಂದಿರಲಿ ಅಂತ ಹೇಳಿದ್ರು. ಪರಮಾತ್ಮನ ದಯೆ, ಪರಮಾತ್ಮನ ಶಕ್ತಿ ನನ್ನ ಜೊತೆಗಿದೆ ಅನ್ನುವಂತಹ ದೃಢ ನಿಶ್ಚಯ ನಮ್ಮಲ್ಲಿ ಯಾವಾಗ ಇರ್ತದೋ ಅವಾಗ ಏನೇ ಬಂದರೂ ನಾವೇನು ಮಾಡ್ತೀವಿ, ಎದುರಿಸ್ತೀವಿ, ಮುಂದೆ ಹೋಗ್ತೀವಿ, ಬಂದದ್ದೆಲ್ಲ ದೂರ ಮಾಡ್ತೀವಿ, ಮತ್ತೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡ್ತೀವಿ. ಅದಕ್ಕೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡೋದಕ್ಕಾಗಿ ತಮ್ಮೆಲ್ಲರ ಸಹಯೋಗ, ತಮ್ಮೆಲ್ಲರ ಯೋಗದಾನದ ಅವಶ್ಯಕತೆ ಇದೆ. ಇವತ್ತು ಈ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅದಕ್ಕಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ತಮ್ಮೆಲ್ಲರಿಗೂ ಪರಮಾತ್ಮನ ಸಂದೇಶವನ್ನು ಕೊಡಬೇಕು. ಪರಮಾತ್ಮನಿಂದ ಶಕ್ತಿಯನ್ನು ಪಡೆದುಕೊಳ್ಳುವಂಥ ವಿಧಿಯನ್ನು ತಮಗೆ ತಿಳಿಸ್ಕೊಡ್ಬೇಕು. ಎಲ್ಲ ಶಕ್ತಿ ಇದೆ, ಆ ಪರಮಾತ್ಮನನ್ನು ನೆನಪು ಮಾಡುವಂಥ ಶಕ್ತಿ ಒಂದು ಬಂತು ಅಂತಂದರೆ ನಾವು ಎಲ್ಲ ರೂಪದಿಂದಲೂ ಇದ್ದೇ ಇದ್ದೇವೆ, ವಿಜಯ ಆಗೇ ಆಗ್ತೀವಿ. ಅದಕ್ಕೆ ದೇವಿಯರನ್ನು 9 ದಿನ ಇಟ್ಟು ಪೂಜೆ ಮಾಡ್ತಾರೆ. ಹೌದಾ? ಇಲ್ಲ ದೇವಿಯರನ್ನು ವಾಹನ ಏನು ಕೊಟ್ಟರು? ಹುಲಿಯನ್ನು ಕೊಟ್ಟರು, ಸಿಂಹವನ್ನು ಕೊಟ್ಟರು, ಇಲಿಯನ್ನು ಕೊಟ್ಟಿಲ್ಲ ಹೆಣ್ಮಕ್ಳಿಗೆ. ಯಾವ್ದು ಕೊಟ್ಟು ವಾಹನ? ಹುಲಿಯನ್ನು ಕೊಟ್ಟು, ಸಿಂಹವನ್ನು ಕೊಟ್ಟರು. ಯಾಕಂದರೆ ಅಂತಹ ಶಕ್ತಿ ಇದೆ. ಎಲ್ಲ ಅಸುರರನ್ನು ಸಂಹಾರ ಮಾಡಿರುವಂಥವ್ರು ಯಾರು? ದೇವಿ. ಅದಕ್ಕೆ ಯಾವ ಅಸುರರು ಈ ಸಾಧಾರಣವಾಗಿರುವಂತಹ ಮೂಳೆ ಮಾಂಸ ರಕ್ತ ಇರುವಂತಹ ದೇಹಧಾರಿ ಅಸುರರು ಅಲ್ಲ. ನಮ್ಮ ಒಳಗಡೆ ಅಡಗಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನುವಂತಹ ಕೆಟ್ಟ ಗುಣಗಳ ರೂಪಿ ಅಸುರರನ್ನು ಯಾವಾಗ ಸಂಹಾರ ಮಾಡ್ತೀವಿ ಆಗ ಈ ಭೂಮಿಯ ಮೇಲೆ ಸ್ವರ್ಗದ ನಿರ್ಮಾಣ ಆಗ್ತದೆ. ಆದ್ದರಿಂದ ನಾವು ದೃಢ ನಿಶ್ಚಯದಿಂದ ಪರಮಾತ್ಮನನ್ನು ನೆನಪು ಮಾಡಿ ನಮ್ಮಲ್ಲಿರುವಂಥ ದುಗಾರಿ ಗುಣಗಳನ್ನು ನಾಶ ಮಾಡಿಕೊಳ್ತೇವೆ ಅನ್ನುವಂಥ ದೃಢ ಸಂಕಲ್ಪ ಮಾಡಿ, ದೃಢ ಪ್ರತಿಜ್ಞೆ ಮಾಡಿ ಪ್ರತಿನಿತ್ಯವೂ ಪರಮಾತ್ಮನನ್ನು ನೆನಪು ಮಾಡಿದಾಗ ನಮ್ಮ ಜೀವನ ಸುಂದರ ಆಗ್ತದೆ, ಸಫಲ ಜೀವನ ಆಗ್ತದೆ, ಸಾರ್ಥಕ ಜೀವನ ಆಗ್ತದೆ. ಅದಕ್ಕೆ ಗರತಿಯರು ಹೇಳಿದರು, ತಾಯಿ ಅಂತಂದರೆ ಯಾರು ಅಂತಂದರೆ ಒಂದು ನೋಡಿ ನಾನು ಈ ಒಂದು ಗರತಿ ಹಾಡನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಪ್ಯಾಸಿಗಿ ದಿವಸಕ ಬೇವಿನ ಮರ ತಂಪ, ಪ್ಯಾಸಿಗಿ ದಿವಸಕ ಬೇವಿನ ಮರ ತಂಪ, ಭೀಮರತಿಯಂಬ ಒಳಿತಂಬ, ಭೀಮರತಿಯಂಬ ಒಳಿತಂಬ ಹಳೆದವ್ವ, ಭೀಮರತಿಯಂಬ ಹೊಳೆತಂಪ ಹಳೆದವ್ವ, ನೀತಂಪ ನನ್ನ ತವರಿಗೆ, ನೀತಂಪ ನನ್ನ ತವರಿಗೆ. ಹೆಣ್ಣು ಮಕ್ಕಳು ಅಂತಂದರೆ ತಾಯಿ ಅಂತಂದರೆ, ತಾಯಿ ಅಂದ್ರೆ ತವರು, ತವರು ಅಂದ್ರೆ ತಾಯಿ. ಅಷ್ಟೊಂದು ಎಲ್ಲರಿಗೂ ಶಾಂತಿ, ಶೀತಲತೆ, ತಂಪನ್ನು ಕೊಡುವಂಥವಳು ತಾಯಿ. ಹಾಗೂ ಆ ತಾಯಿ ಮಕ್ಕಳಿರುವಂಥವರಿಗೆ ಒಂದು ನುಡಿಯನ್ನು ಹೇಳ್ತಾರೆ. ಗುಂಡ ಮಾರಿಯ ಎಣ್ಣ ಚಂಡು ಹೂವಿನ ಬಣ್ಣ, ಗುಂಡ ಮಾರಿಯ ಎಣ್ಣ ಚಂಡು ಹೂವಿನ ಬಣ್ಣ, ಕಂಡ ಕಂಡಲ್ಲಿ ನಗಬ್ಯಾಡ, ಕಂಡ ಕಂಡಲ್ಲಿ ನಗಬ್ಯಾಡ ನನ್ನ ಮಗಳೇ, ಕಂಡ ಕಂಡಲ್ಲಿ
ಪರಬಾರ ಅಪವಾದ ಬಂದ. ಅದಕ್ಕೆ ತಾಯಿನೂ ಇದ್ದಾಳೆ, ಮಗಳಿಗೂ ಕೂಡ ಏನು ಹೇಳ್ತಾಳೆ, ಮಕ್ಕಳಿಗೂ ಕೂಡ ಏನು ಹೇಳ್ತಾರೆ, ತಿಳುವಳಿಕೆಯನ್ನು ಹೇಳ್ತಾನೆ. ಆ ರೀತಿ ಇವತ್ತು ನಾವು ಎಲ್ಲರಿಗೂ ತಂಪಾಗಿರೋಣ. ಹಾಗೂ ಎಲ್ಲರ ಎದುರುಗಡೆ ಸಮಾಜದಲ್ಲಿ ಒಬ್ಬ ನೀತಿವಂತರು, ಚಾರಿತ್ರ್ಯವಂತರು, ಶೀಲವಂತರು, ತಾಯಿಗೆ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಹೆಸರು ತರುವಂಥವಳೇ ತಾಯಿ ಅಂತ. ಅದಕ್ಕೆ ನಾವೆಲ್ಲರೂ ಹೇಗಿರೋಣ ಅಂತಂದರೆ, ಹುಟ್ಟಿದ ಮನೆಗೂ ಹೆಸರು ತರುವವರು, ಕೊಟ್ಟ ಮನೆಗೂ ಹೆಸರು ತರುವವರು, ಅದರ ಜೊತೆಗೆ ನಮ್ಮೆಲ್ಲರ ತಂದೆ ತಾಯಿಯಾಗಿರುವಂಥ ಪರಮಾತ್ಮನೇ ಹೆಸರು ತರುವಂಥ ಮಕ್ಕಳಾಗೋಣ ಅಂತ ಹೇಳಿ ಈ ಒಂದು ಮಹಿಳಾ ದಿನಾಚರಣೆ ನಿಮಿತ್ತ ತಮ್ಮೆಲ್ಲರ ಎದುರುಗಡೆ ಪರಮಾತ್ಮನ ಸಂದೇಶವನ್ನು ಕೊಡುವುದಕ್ಕಾಗಿ ಅವಕಾಶ ಕೊಟ್ಟಂತಹ ಈ ವೇದಿಕೆಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಸಹೋದರಿಯರಿಗೂ ವಂದಿಸಿ ತಮ್ಮ